ಚಪಾತಿ ಹಾಕ್ತಾ ಇದ್ದೀನಿ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ರುಚಿಕರವಾದ ಪೀಸ್ ಕರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಚಪಾತಿ ಜೊತೆ, ರೋಟಿ ಜೊತೆ, ನಾನ್ ಜೊತೆ ಎಲ್ಲ ಈ ಪೀಸ್ ಕರಿ ಒಳ್ಳೆ ಕಾಂಬಿನೇಷನ್. ಈ ರುಚಿಕರವಾದ ಈ ಪೀಸ್ ಕರಿನ ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಉಪಯೋಗಿಸ್ತೀನಿ ಅನ್ನೋದನ್ನು ನೆಕ್ಸ್ಟ್ ನೋಡ್ಬಿಡೋಣ. ಫಸ್ಟು 1/4 ಕಪ್ ಆಗೋಷ್ಟು ಗೋಡಂಬಿ ತಗೊಂಡಿದ್ದೀನಿ. ನೆಕ್ಸ್ಟು ಚಿಕ್ಕದಾಗಿ ಹೆಚ್ಕೊಂಡಿರೋ 2 ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನ ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಪೇಸ್ಟು ರೆಡಿ ಇದೆ. ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ 2 ಚಮಚ ಆಗೋಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಬೆಣ್ಣೆ ಸ್ವಲ್ಪ ಕರಗ್ತಾ ಇದೆ. ಇವಾಗ ಒಂದು ಚಿಕ್ಕ ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ, ಮತ್ತು 2 ಲವಂಗ, ಮತ್ತು ಒಂದು ಚಿಕ್ಕ ಪೀಸು ಪಲಾವ್ ಎಲೆ. ನೋಡಿ, ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಒಂದು ಸಣ್ಣದಾಗಿರೋ ಹೆಚ್ಚಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋ ಟೊಮೊಟೊ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಿವಾಗ ಈ ಟೊಮೊಟೊ ಪೇಸ್ಟ್ ಏನಿದೆ ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಸೈಡಿಗೆ ಈ ಬೆಣ್ಣೆ ಅಂಶ ಏನಿರತ್ತಲ್ಲ ಅದು ಸೈಡಿಗೆ ಬಿಟ್ಕೊಂಡು ಬರಬೇಕು. ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಸ್ಬೇಕು. ನೋಡಿ, ಎಣ್ಣೆ ಅಂಶ ಎಲ್ಲ ಹೇಗೆ ಸೈಡಿಗೆ ಬರ್ತಾ ಇದೆ. ಅಂದರೆ ಚೆನ್ನಾಗಿ ಕುದ್ದು ರೆಡಿ ಇದೆ. ಇವಾಗ ನೋಡಿ, ಒಂದು 3/4 ಕಪ್ ಆಗುವಷ್ಟು ನಾನು ಮೊಸರನ್ನ ಫುಲ್ ಒಂದ್ಸಲ ಕ್ರೀಮಿ ಟೆಕ್ಸ್ಚರ್ ಬರುತ್ತಲ್ಲ, ಗಟ್ಟಿ ಮೊಸರು, ಹಾಗೆ ವಿಸ್ಕ್ ಮಾಡ್ಕೋಬೇಕು. ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ 1 ಚಮಚ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇನ್ನು 1 ಚಮಚ ಜೀರಿಗೆ ಪುಡಿ. ನೆಕ್ಸ್ಟು 1 ಚಮಚ ಆಗೋಷ್ಟು ಗರಂ ಮಸಾಲ.
ನೋಡಿ. ನೆಕ್ಸ್ಟು 1 ಚಮಚ ಅಚ್ಚ ಖಾರದ ಪುಡಿ. ನೀವು ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ಅಚ್ಚ ಖಾರದ ಪುಡಿನ ಜಾಸ್ತಿ ಹಾಕ್ಕೋಬೋದು. ನೆಕ್ಸ್ಟ್ ಇನ್ನು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪೌಡರ್. ಇದನ್ನೆಲ್ಲವನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ ಫ್ರೆಂಡ್ಸ್, ಇದಿವಾಗ ಕುದಿ ಬರ್ತಾ ಇದೆಯಲ್ವಾ. ಫೈನಲ್ ಆಗಿ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಇದಿವಾಗ ಕುದಿ ಬರ್ತಾ ಇರಲಿ. ಅಷ್ಟೊತ್ತಿಗಾಗಲೇ ನಾವು ಈಗ ಗ್ರೀನ್ ಪೀಸ್ನ ಫ್ರೈ ಮಾಡ್ಕೊಬಿಡೋಣ. ನೋಡಿ, ನಾನೊಂದು ಬಾಣಲೆಗೆ ಒಂದು 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ನೋಡಿ, ನೆಕ್ಸ್ಟು ಗ್ರೀನ್ ಪೀಸ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಗ್ರೀನ್ ಪೀಸ್ನ ನಾನು ಫ್ರೆಶ್ ಆಗಿ ತಂದು ಸ್ಟೋರ್ ಮಾಡಿ ಇಟ್ಕೋತೀನಿ. ಅದನ್ನು ಹೇಗೆ ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ, ಮೇಲ್ಗಡೆ ಐ ಬಟನ್ನಲ್ಲಿ ಲಿಂಕ್ ಇದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಿವಾಗ ಫ್ರೈ ಆಗಿ ರೆಡಿಯಾಗಿದೆ. ಕುದಿ ಬರ್ತಾ ಇರುವಾಗಲೇ ನಾವೀಗ ಗ್ರೀನ್ ಪೀಸ್ನ ನಾನು ಫ್ರೈ ಮಾಡಿಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕುದಿ ಬರ್ಸಿಬಿಟ್ರೆ ರುಚಿಕರವಾದ ಗ್ರೀನ್ ಪೀಸ್ ಕರಿ ರೆಡಿ. ಫ್ರೆಶ್ ಗ್ರೀನ್ ಪೀಸ್ ಕರಿ. ನೋಡಿ, ಫೈನಲ್ ಆಗಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಇದು ಕುದಿ ಬಂದು ಈ ಮಸಾಲ ಎಲ್ಲ ಪೀಸಿಗೆ ಇಟ್ಕೋಬೇಕು. ಒಂದು 5ರಿಂದ 6 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇವಾಗ ಪೀಸ್ ಕರಿ ರೆಡಿಯಾಗಿದೆ. ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದು ಚಪಾತಿ, ನಾನ್, ರೋಟಿ ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.